ಸಹಕಾರ ರಂಗದಾಗ ಏನು ಹೊಂದಾಣಿಕೆ ಮಾಡ್ಕೊಂಡ್ರು, ಗೆದ್ದರು. ಇವತ್ತು DCC ಬ್ಯಾಂಕಿನ ಅಧ್ಯಕ್ಷರು ಇದ್ದಾರೆ ನಮ್ಮ ಜೊಲ್ಲೆಯವರು. ಅದೇ ಕಾಲಕ್ಕೆ ಇವರು ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು BJP ಇದ್ದಾರೆ, ರಮೇಶ್ ಜಾರಕಿಹೊಳಿ BJP ಇದ್ದಾರೆ. ಹೀಗೆ ಇವರೆಲ್ಲ ಇರೋ ಮುಂದೆ ಇಲ್ಲಿ ನಾ ಏನು ಕೇಳಬೇಕಾಗಿದ್ದಪ್ಪ ಅಂದ್ರೆ, ಇಂಥ ಪ್ರಸಂಗದಲ್ಲೇ ನಮ್ಮ ಸೌದಿ ಅವ್ರಿಗೆ ಈ ಸಲ ಮಂತ್ರಿಗಿರಿ ಸಿಗಲಿಲ್ಲ ಅಂದ್ರೆ BJP ಬಿಟ್ಟು ಹೋಗ್ತಾರ ಅನ್ನುವಂಥ ಮಾತುಗಳು ಈ ರಾಜಕೀಯ ವಲಯದಲ್ಲಿ ಹೆಚ್ಚು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಇವತ್ತು ಪಟ್ಟಣವರನ್ನು ದೂರಿಸೋದು ಕಷ್ಟ. ಎಷ್ಟೋ ವರ್ಷದಿಂದ ಹೊರಗೆ ಇದ್ದಾರೆ ಅವ್ರ ಪಾಪ. ನಮ್ಮ ಸಿದ್ದರಾಮಯ್ಯರಿಂದ ಒಂದು ಬ್ಯಾಗ್ ಹಿಡ್ಕೊಂಡು ಮತ್ತೆ ಹಿಡ್ಕೊಂಡು ಅವ್ರ ಜೊತೆ ಅಡ್ಡಾಡ್ತಾ ಇರ್ತಾರೆ, ಸ್ವಚ್ಛತೆಗರು ಹಾಗೆ ಹೀಗೆ ಅಂತೇಳಿ ಒಳ್ಳೆಯ ವ್ಯಕ್ತಿತ್ವ ಇಟ್ಕೊಂಡಿದ್ದಾರೆ. ಮತ್ತು ರಾಜಕೀಯದಲ್ಲಿ ತಪ್ಪು ಒಪ್ಪಾಗಬಾರ್ದು. ರಾಜಕೀಯದಲ್ಲಿ ತಪ್ಪು ಮಾಡೋದು ಅಂತ ಇರೋಕ್ಕೆ ಸಾಧ್ಯತೆ ಇಲ್ಲ ಅನಿಸ್ತದೆ ನಿಮಗೆ. ಇವತ್ತಿನ ದಿನಗಳಲ್ಲೇ ರಾಜಕೀಯ ಅಂತಂದ್ರೆ ಇನ್ನೊಬ್ಬರಿಗೆ ಟಪ್ಪಿಗೆ ಹಾಕೋದು, ಮೋಸ ಮಾಡೋದು, ದುಡ್ಡು ಹೊಡೆಯೋದು, ಮತ್ತೇನು ಮಾಡೋದು, ಅದೇ ಸಾಮಾನ್ಯವಾಗಿ ಅಂದ್ಕೊಂಡು ಬಿಡ್ತೀವಿ. ಅಂಥ ಒಂದು ದೊಡ್ಡ ಪ್ರಮಾಣದ ತಪ್ಪುಗಳನ್ನ ಮಾಡುವಂಥ ವ್ಯಕ್ತಿ ಇವರಲ್ಲ ಅನ್ನುವಂಥ ಮಾತುಗಳಿದ್ದಾವೆ. ಏನೂ ಇರಲಿ, ಪಟ್ಟಣವ್ರು ಮಾತ್ರ ಇವತ್ತು ನಮಗೆ ಬೇಕಪ್ಪ ಮಿನಿಸ್ಟರ್ಶಿಪ್ ಅನ್ನುವಂಗೆ ಮಾತಾಡಿದ್ದಾರೆ. ನಾವು ನಮ್ಮ ಹಕ್ಕನ್ನು ಕೇಳಿದ್ರೆ ಏನ್ರಿ ಅದು ಸಂವಿಧಾನ ವಿರೋಧಿ ಏನಂತ ಕೇಳ್ತಾ ಇದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ ಈ ಹಿರಿಯರು ಕಿರಿಯರು ಎಲ್ಲರೂ ಮೇ 15 ನಮ್ಗೆ ಮಾಡಿರಿ, 20-25 ಮಂದಿ ತೆಗೀರಿ ಅನ್ನುವಂಥ ಒಂದು ದೊಡ್ಡ ಬೇಡಿಕೆ ಇಟ್ಟಾರ. ಇದನ್ನು